ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನಾಪೋಕ್ಲ ಸಮೀಪದ ಪೆರಾಜೆ ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ಅರೆಭಾಷೆ ಕೂಟಟ್ ಕಾರ್ಯಕ್ರಮ ನಡೆಯಿತು. ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನಗರದ ಎಚ್ಎನ್ ಕಲಾಭವನದ ಬಳಿ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ಭಾರತದ ಅತಿದೊಡ್ಡ ವಸ್ತು ಪ್ರದರ್ಶನ ಸಹರಾ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಎಕ್ಸಿಬಿಷನ್ ಕಮ್ ಸೇಲ್. ಇಲ್ಲಿ ಎಲ್ಲಾ ರೀತಿಯ ಕರಕುಶಲ ವಸ್ತುಗಳು, ಗೃಹಾಲಂಕಾರ ವಸ್ತುಗಳು, ಪುರುಷ ಮಹಿಳೆಯರ ವಸ್ತ್ರಗಳು ಹಾಗೂ ರುಚಿಕರವಾದ ಪಾರಂಪರಿಕ ತಿಂಡಿಗಳು ಎಲ್ಲವೂ ಒಂದೇ ಸೂರಿನಲ್ಲಿ ಲಭ್ಯವಿದ್ದು, ಸ್ಥಳ ಓಪನ್ ಗ್ರೌಂಡ್ ಆಕ್ಸಿಸ್ ಬ್ಯಾಂಕ್ ಎದುರು, ಮಾರ್ಕೆಟ್ ರಸ್ತೆ, ಕುಶಾಲನಗರ. ದಿನಾಂಕ ಇದೇ ಡಿಸೆಂಬರ್ 12ನೇ ತಾರೀಕಿಂದ 11 ಜನವರಿ 2026ರವರೆಗೆ. ಸಮಯ ಬೆಳಗ್ಗೆ 10:30ರಿಂದ ರಾತ್ರಿ 9:30ರವರೆಗೆ. ಪ್ರವೇಶ ಸಂಪೂರ್ಣವಾಗಿ ಉಚಿತವಾಗಿದ್ದು, ಈ ಮಹಾವಸ್ತು ಪ್ರದರ್ಶನಕ್ಕೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ವಿಶೇಷವಾಗಿ ಆಚರಿಸಿದರು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡ ವಿಶೇಷ ಕಾರ್ಯಕ್ರಮವು ಸರ್ವಧರ್ಮ ಸಮನ್ವಯದ ಸಂದೇಶವನ್ನು ಮಕ್ಕಳಿಗೆ ಪರಿಣಾಮಕಾರಿಯಾಗಿ ತಲುಪಿಸಿತು. ವಿದ್ಯಾರ್ಥಿಗಳ ಆಸಕ್ತಿ ಮತ್ತು ಒತ್ತಾಯದ ಮೇರೆಗೆ ಆಯೋಜಿಸಲಾದ ಈ ಕಾರ್ಯಕ್ರಮವು ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳ ಪಾಠವನ್ನು ನೀಡಿತು. ಕ್ರಿಸ್ಮಸ್ ಸಂಭ್ರಮವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿಸಿದ್ದು, ಸಾಂತಾಕ್ಲಾಸ್ ಸೆಲ್ಫಿ ಮಾದರಿಯು ಪ್ರತಿ ವಿದ್ಯಾರ್ಥಿಗಳಿಗೆ ಒಂದೊಂದು ಕಾಣಿಕೆ ನೀಡುವಂತೆ ಮಾಡಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಉಡುಗೊರೆ ನೀಡಿ ಹಂಚಿಕೆಯ ಮಹತ್ವವನ್ನು ಸಾರಿತು. ಗಿಫ್ಟ್ ವಿತರಣೆಯ ಸಂದರ್ಭದಲ್ಲಿ ಎಲ್ಲಾ ಮಕ್ಕಳಿಗೂ ಸಮಾನವಾಗಿ ಉಡುಗೊರೆ ನೀಡಲಾಗಿದ್ದು, ಯಾವುದೇ ಭೇದ ಭಾವವಿಲ್ಲದೆ ಹಂಚಿಕೆಯ ಮನೋಭಾವವನ್ನು ಪ್ರತಿಪಾದಿಸಲಾಯಿತು. ಪರಸ್ಪರ ಪ್ರೀತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಸಂದೇಶ ನೀಡಲಾಯಿತು. ಮಕ್ಕಳ ವಯಸ್ಸು ಮತ್ತು ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಸರಳವಾದ ಆದರೆ ಉಪಯುಕ್ತ ಗಿಫ್ಟ್ಗಳನ್ನು ನೀಡಲಾಯಿತು. ಸಾಂತಾಕ್ಲಾಸ್ ಅವರಿಂದ ಗಿಫ್ಟ್ ಸ್ವೀಕರಿಸಿದ ಕ್ಷಣದಲ್ಲಿ ಮಕ್ಕಳ ಮುಖದಲ್ಲಿ ಕಂಡ ಸಂತೋಷ ಮತ್ತು ಉತ್ಸಾಹ ಕಾರ್ಯಕ್ರಮಕ್ಕೆ ಜೀವ ತುಂಬಿತು. ಗೋಪಾಲಪುರ ಚರ್ಚ್ನ ರೆವರೆಂಡ್ ಫಾದರ್ ಅವರು ವಿದ್ಯಾರ್ಥಿಗಳಿಗೆ ಕೇಕ್ ಕತ್ತರಿಸುವ ಮೂಲಕ ಮಕ್ಕಳ ಸಂಭ್ರಮದಲ್ಲಿ ಪಾಲ್ಗೊಂಡರು ಮತ್ತು ಮಕ್ಕಳಿಗೆ ಹಿತವಚನವನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಜಾನ್ ಪಾಲ್ವಾ ಡಿಸೋಜಾ, ಶಿಕ್ಷಕಿ ಶೀಲಾ, ಗ್ರಾಮಸ್ಥರು ಉಪಸ್ಥಿತರಿದ್ದರು. Jingle bells, jingle bells, jingle all the way. Oh, what fun that is to ride in a one-horse super sleigh. Jingle bells, jingle all the way. Oh, what fun that is to ride in a one-horse super sleigh. Dashing through the snow in a one-horse open sleigh. On the fields we go, laughing all the way. Bells on the making spirits bright, but fun is to ride and sing a sliding song tonight. Oh, jingle bells, jingle all the way. Oh, what fun it is to ride in a one-horse open sleigh. Hey, jingle bells, jingle all the way. Oh, what fun it is to ride in a one-horse open sleigh. It's a beautiful. ಥ್ಯಾಂಕ್ ಯು, ವಂದನೆಗಳು, ಕೃತಜ್ಞತೆ ಅಂತೇಳಿ ಹೇಳ್ಬೇಕು. ಮೂರನೇದಾಗಿ ಒಂದು ಒಳ್ಳೆ ಗುಣ, ಸಾರಿ, ಆಯ್ತಾ, ಕ್ಷಮಿಸಿರಿ ಅಂತ ಕೇಳ್ಬೇಕು. ಯಾಕಂದ್ರೆ ನಾವು ಹಲವಾರು ಸಲ ತಪ್ಪು ಮಾಡ್ತೀವಿ. ನಾವು ಈಗ ಏನಾದ್ರು ಮಾಡಿದ್ರೆ ಮಡಿಗಳು ಹಾಕಂದ್ರೆ ಹಾಕ್ಬಿಡ್ತೀರಾ, ಕೈ ಎತ್ತೀರಾ, ಆದರೆ ಏನು ಮಾಡಲ್ಲ, ಸಾರಿ ಕೊಡುವುದಿಲ್ಲ, ಹಾಗೇ ಇರ್ತೀರ. ಏನೇ ತಪ್ಪು ಮಾಡೋದು ಸರಿ, ಸಾರಿ ಕ್ಷಮಿಸಿರಿ ಅಂದಮೇಲೆ ಏನಿಲ್ಲ, ಆಯ್ತಾ. ಆದರೆ ಆ ಥರ ನಾವು ಕ್ಷಮೆಯನ್ನು ಕೇಳ್ಬೇಕು. ತಪ್ಪು ಮಾಡಿದಾಗ ಕ್ಷಮೆಯನ್ನು ಕೇಳ್ಬೇಕು. ನೀವೆಲ್ಲ ಚಿಕ್ಕ ಮಕ್ಕಳು, ಹಾಗಾಗಿ ನೀವೆಲ್ಲ ದೇವರ ಮಕ್ಕಳು.
ಆಯ್ತಾ ಯಾರ ಮಕ್ಕಳು? ಆದ್ದರಿಂದ ಎಲ್ಲರೂ ಇರುವ ತನಕ ಇತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ನಾಬೋಕ್ಲು ಸಮೀಪದ ಪೆರಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಭಾಂಗಣದಲ್ಲಿ ಅರೆಭಾಷಾ ಕೂಡ್ಕಟ್ ಕಾರ್ಯಕ್ರಮವನ್ನು ನಡೆಯಿತು. ಸ್ಪಷ್ಟವಾದ ಗುರಿ ಮತ್ತು ದೃಷ್ಟಿ ಇದ್ದಲ್ಲಿ ನಾವು ಯಶಸ್ಸನ್ನ ಕಾಣಲು ಸಾಧ್ಯ ಎಂದು ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಸದಾನಂದ ಮಾವಜಿ ತಿಳಿಸಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಪೆರಾಜೆ ಗ್ರಾಮ ಪಂಚಾಯಿತಿ ಮಟ್ಟದ ಸಂಜೀವಿನಿ ಒಕ್ಕೂಟ ಮತ್ತೆ ಗ್ರಾಮ ಗೌಡ ಸಮಿತಿ ಪೆರಾಜೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಪೆರಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ನಡೆದ ಅರೆಭಾಷೆ ಕೂಡ್ಕಟ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪೆರಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ನಾಗೇಶ್ ಕುಂದಲ್ಪಾಡಿ ಅವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿ ಮಾತನಾಡಿ, ಭಾಷೆ ಅವನತಿ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಅರೆಭಾಷೆ ಮಾತನಾಡುವ ಎಲ್ಲರದಾಗಿದೆ ಎಂದರು. ಆ ದಿಸೆಯಲ್ಲಿ ಸ್ಪಷ್ಟವಾದ ಗುರಿ ಮತ್ತು ದೃಷ್ಟಿಯಿದ್ದಲ್ಲಿ ನಾವು ಯಶಸ್ಸನ್ನ ಕಾಣಲು ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಅರೆಭಾಷೆಯ ಆದಿಕವಿ ಎಂದೇ ಗುರುತಿಸಿಕೊಂಡಿರುವ ಭವಾನಿ ಶಂಕರ ಹುದ್ದೆಟ್ಟಿ ಅವರು ಮಾತನಾಡಿ, ಅರೆಭಾಷೆ ಸಾಹಿತ್ಯ ನಡೆದು ಬಂದ ದಾರಿ ವಿವರಿಸಿ ಅರೆಭಾಷೆಯಲ್ಲಿ ಬರೆಯುವ ಅಭ್ಯಾಸವನ್ನ ಮಕ್ಕಳಲ್ಲಿ ಬೆಳೆಸುವ ಜವಾಬ್ದಾರಿ ಅರೆಭಾಷೆ ಮಾತನಾಡುವ ಎಲ್ಲರ ಮೇಲಿದೆಂದು ನುಡಿದರು. ಅರೆಭಾಷೆ ಕೂಡ್ಕಟ್ 2025 ಕಾರ್ಯಕ್ರಮದ ಪ್ರಯುಕ್ತ ನಡೆದ ವಿಚಾರಗೋಷ್ಠಿಯಲ್ಲಿ ಸಂಪನ್ಮೂಲಕರಾಗಿ ಭಾಗವಹಿಸಿದ ಲೋಕೇಶ್ ಕುಂಚಡ್ಕ ಇವರು ಅರೆಭಾಷೆ ಇಂದು ಮತ್ತು ನಾಳೆ ಎಂಬ ವಿಷಯದ ಬಗ್ಗೆ ಹಾಗೂ ಸಂಜೀವ ಕುತ್ಪಾಜೆ ಇವರು ಅರೆಭಾಷೆಯಲ್ಲಿ ಬದಲಾದ ಮದುವೆ ಕ್ರಮದ ವಿಷಯಗಳ ಕುರಿತು ಮಾತನಾಡಿದರು. ನಂತರದಲ್ಲಿ ಸಭಿಕರೊಂದಿಗೆ ಸಂವಾದ ನಡೆಯಿತು. ಸೋಬಾನೆ, ಜೋಗ್ಲಪದ, ಅಜ್ಜಿಕತೆ, ಅರೆಭಾಷೆ, ಕವನ ರಚನೆ ಕುರಿತ ಸ್ಪರ್ಧೆಗಳನ್ನು ನಡೆಸಲಾಯಿತು. ಸಮಾರೋಪ ಕಾರ್ಯಕ್ರಮದಲ್ಲಿ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಸದಸ್ಯರಾದ ಚಂದ್ರಶೇಖರ ಪೇರಾಲು ಅಧ್ಯಕ್ಷತೆ ವಹಿಸಿದ್ದರು. ಅತಿಥಿಗಳಾಗಿ ಭಾಗವಹಿಸಿದ ಶ್ರೀಶಾಸ್ತವು ದೇವಸ್ಥಾನದ ಪೆರಾಜೆಯ ಮುಖ್ಯಸ್ಥರಾದ ಜಿತೇಂದ್ರ ನಿಡ್ಯಮನೆ, ಸಂಪಾಜೆ ಹೋಬಳಿಯ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದ ಚಿದಾನಂದ ಪೀಚೆಮನೆ, ಅಕಾಡೆಮಿ ಮಾಜಿ ಸದಸ್ಯರಾದ ಸಂಗೀತ ರವಿರಾಜ್, ಪೆರಾಜೆಯ ಚಿಗುರು ಯುವಕ ಮಂಡಲದ ಅಧ್ಯಕ್ಷರಾದ ರಮೇಶ್ ಮಜಿಕೋಡಿ, ಸಂಜೀವಿನಿ ಒಕ್ಕೂಟದ ಸದಸ್ಯೆ ಕನಕಾಂಬಿಕಾ, ಅಕಾಡೆಮಿ ಸದಸ್ಯರಾದ ಒಂದು ಅಧ್ಯಯನಕ್ಕೆ ವ್ಯವಸ್ಥೆಯಾಗಿ ಸರ್ಕಾರ ಗಮನಿಸಿದ್ದು ಮತ್ತು ಒಪ್ಪಿಸಿದ್ದು. ಬಹುಶಃ ಇನ್ನು ಅಕಾಡೆಮಿ ಅಧ್ಯಕ್ಷರ ಜವಾಬ್ದಾರಿ ಜಾಸ್ತಿ. ಬಹುಶಃ ಈ ಹಿನ್ನೆಲೆಯಲ್ಲಿ ಬೆಳಗ್ಗೆ ಕಳೆದ ಸಾಲಿಗೆ ಸನ್ಮಾನ್ಯ ಕನ್ಯಗದ್ದು ಅಧ್ಯಕ್ಷರಾಗಿದ್ದಕ್ಕೆ ಒಂದು ಅದ್ಭುತ ಕಾರ್ಯಕ್ರಮ ಮಾಡಿದ್ದು. ಇದು 2ನೇ ಕಾರ್ಯಕ್ರಮ ಬೆಳಗ್ಗೆ ಆಗ್ತಿತ್ತು. ಬಹುಶಃ ಬೆಳಗ್ಗೆ ಅಂತ ಹೇಳಿದ್ರೆ ಒಂದು ಅರೆಭಾಷೆಗೆ ಒಂದು ಸ್ಥಾನಮಾನ ಕೊಟ್ಟಂಥ ಒಂದು ಗ್ರಾಮ. ಸನ್ಮಾನ್ಯ ಒಬ್ಬೆಟ್ಟಿ ಭುವನಶಂಕರ್ ಬರೆದ ಒಂದು ಕವನ, ಆ ಹಾಡು ಮೋಟಿಗೂಡಿನ ಮದುವೆ, ಕಾಗಡೆ ಮನೆ ಮೋಟಿಗೂಡಿನ ಮದುವೆ, ಬಹುಶಃ ಎಲ್ಲರ ಬಾಯಿಗಿಂತ ನಾವು ಸಣ್ಣ ಅದಕ್ಕೊಂದು ಆಗ ನೇಣಿ ತೆಗಿಕನ ಅಥವಾ ಗದ್ದೆ ಹೊಡಿಕನ ಈ ಹಾಡಿಗೆ ಭಾಳ, ಅಥವಾ ಕೋಳಿ ಬಟ್ಟೆ ಹೋದ್ರೆ ಕೂಡ ಈ ಹಾಡಿಗೆ ಭಾಳ ವಿಶೇಷವಾದ ಸ್ಥಾನಮಾನ ಇತ್ತು. ಅರೆಭಾಷೆಗೆ ಸಂಬಂಧಪಟ್ಟ ಹಾಗೆ ಆ ಕಾಲದಲ್ಲಿ ಆಲೋಚನೆ ಮಾಡಲ್ಲ, ಅದು ಭಾಳ ಮುಖ್ಯ. ಈಗಾಗಲೇ ನ್ಯಾಯಶಾನ ಹೇಳಿದಂಗೆ ಕೆಲವರ ಮನೆಯಲ್ಲಿ ಈಗಲೂ ಅರೆಭಾಷೆ ಮಾತಾಡ್ತಾರೆ. ಗಂಡನಿಂದ ಕನ್ನಡದಲ್ಲೇ ಮಾತಾಡೋದು, ಮಕ್ಕಳಿಗೆ ಕನ್ನಡದಲ್ಲೇ ಮಾತಾಡೋದು. ಏನು ಮಾಡಿದ್ದಾಳೆ, ನಾನು ಎಷ್ಟೋ ಕಡೆ ಹೋದಾಗ ಹೇಳ ನೋಡಿ, ನಿಮ್ಮ ನಾಳೆ ಮಗನ ಅರೆಭಾಷೆ ಅಕಾಡೆಮಿ ಆದೇಶ ಆಗ್ತದೆ, ನಾವು ಅರೆಭಾಷೆ ಬರೋದು, ಇಲ್ಲದೆ ಅಕಾಡೆಮಿ ಆದೇಶ ಆಗಬಹುದು, ಅನೇಕರು ಮಾತಾಡುವ ಆದೇಶ ಆಗಲು ಅಥವಾ ಬೇರೆ ಬೇರೆ ವಿಚಾರ. ಅರೆಭಾಷೆ ಅಕಾಡೆಮಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದವರು, ಅಕಾಡೆಮಿ ಪ್ರಶಸ್ತಿ ಪಡೆದವರು ಕೋಡಿ ಕುಶಲಪ್ಪ. ಕೋಡಿ ಕುಶಲಪ್ಪ ಗೌಡರ ಬಗ್ಗೆ ಜನ್ಮದಿಂದ ನಾವು ಅಕಾಡೆಮಿಯ ಆಚರಣೆ ಮಾಡ್ತೀವಿ. ಅವರ ಮನೆ ಮಾಡಬೇಕಂತಲ್ಲ. ಯಾಕೆಂತಂದರೆ ಮೇ 30, 1931 ಹುಟ್ಟಿದಂಥ ವ್ಯಕ್ತಿ, ಅವ್ರ ಮನೆಯ ಮಕ್ಕಳು ಕೂಡ ನಾವು ಮರೆಯಕ್ಕಾಗಲ್ಲ. ಅವರ PhD ಥೀಸಿಸ್ ಕೂಡ ಅರೆಭಾಷೆಗೆ ಸಂಬಂಧಪಟ್ಟಾಗಿ ವಿಶೇಷ ಇದೆ. ಆ್ಯಕ್ಚುಲಿ ಇನ್ನೂ ಕೂಡ ಅವರನ್ನು ನೆನಪಿಸುವಂಥ ಎಷ್ಟು ಆಗ್ತೈತಿ. ಯಾಕೆ ಅವು ಪೆರಾಜೆಯಿಂದ ಮದ್ರಾಸು ಅಂತಾರಾಷ್ಟ್ರ ಮಟ್ಟದಲ್ಲಿ ಇಂಗ್ಲೆಂಡ್ನಲ್ಲಿ ಕೂಡ ಹೋಗಿ ಅರೆಭಾಷೆ ಮತ್ತು ಇತರ ಭಾಷೆಗೆ ಕೌಲನಿಕ ಅಧ್ಯಯನ ಮಾಡಿದ ಅವರು ಪಠ್ಯ ಶಿಕ್ಷೆಗೆ ಉತ್ಪಾದಿ ಸರ್ ಸಂಜೀವ ಒಟ್ಟಿಗೆ ಇದ್ದವು. ನಾನು ಅವರ ಹಿಂದೆ ಇದ್ದವು, ನಾನು ಮುಂದೆ ಇರ್ತೇನೆ. ಹಾಗಾಗಿ ಇದನ್ನು ಯಾಕೆ ಮಾಡ್ತಾರೆ ಅಂತ ನನಗೆ ಗೊತ್ತೇ. ಇದು ಯಾಕೆಂದೇಳಿ ಇವತ್ತು ಅಕಾಡೆಮಿ ಎಲ್ಲ ಕೆಲಸಗಳು ಒಂಥರದ ಪೈಪೋಟಿ ಆಗ್ತವೆ. ಕೊಡವ ಅಕಾಡೆಮಿಗೆ ಸಂಬಂಧಪಟ್ಟ ಹಾಗೆ ಅಪ್ಪಚ್ಚು ಕವಿ, ರಾಮಮಠದ ಕವಿ ಎಲ್ಲವು ನಾವು ಇಲ್ಲಿ ಹೇಳ್ತೇವೆ. ಕೊಡಗಲ್ಲಿ ಮಡಿಕೇರಿ ಹೇಳಿದ್ರೆ ಆಗಲಿ, ನಾವು ಅಲ್ಲಿ ತಿರುಗಿ ಬಂದ ಕಷ್ಟ. ಹೌದು, ಯಾಕೆಂದರೆ ಅವು ಇಂದು ಅವಕ್ಕೆ ರಾಷ್ಟ್ರ ಪ್ರಶಸ್ತಿ ಕೊಡೋಕ್ಕೂ ರಾಷ್ಟ್ರ ಕವಿ ಮಾಡೋಕ್ಕೂ ಅಂತ ಅವು ತುಂಬ ಉದಾಹರಣೆ.
ಇಂಥ ಸಂದರ್ಭದಲ್ಲಿ ನಮ್ಮ ಕಡೆ ದಾಖಲಾತಿ ಇದ್ದು ಯೂನಿವರ್ಸಿಟಿ ಮಟ್ಟದಲ್ಲಿ ಕೆಲಸ ಮಾಡೋದವರನ್ನು ನಾವು ಗುರುತಿಸಿಕೊಳ್ಳೋದಿದ್ದರೆ ನಾವು ಗುರುತಿಸಿದರೆ ಮತ್ತೆ ಯಾರು ಗುರುತಿಸಿ. ಮತ್ತೆ ಇದೊಂದು ಬಹಳ ಮುಖ್ಯವಾದ ವಿಚಾರ. ಅರೆ ಭಾಷೆ ನಾನು ಯಾವಾಗ ಮಾಡೋದು, ಇದು ಪರಿಸರದ ಭಾಷೆನ ಜಾತಿ ಭಾಷೆ. ಬಹುಶಃ ಈ ಭಾಷೆ ಮೇಲೆ ಒಂದು ಅಭಿಮಾನ ಇಟ್ಟು ನಾನು ಈಗ ಬೆಳಗ್ಗೆ ಬಂದು ಭಾಷೆ ಕಲ್ತಾರೆ, ನಾನು ಅರೆ ಭಾಷೆಯಲ್ಲಿ ಮಾತಾಡ್ತಾಳೆ ಅಂತೇಳಿ ನಮ್ಮ ಬೆಳಗ್ಗೆ ಪಂಚಾಯತಿ ಮಾತಾಡಿಸಿ ಹುಟ್ಟನೆ ತಂದರು ಅವು ಮೂಲತಃ ಮರ್ಯಾದೆ. ಒಂದು ಭಾಷೆ ಮೇಲೆ ನಾನು ಅರೆ ಭಾಷೆ ಮಾತಾಡಬೇಕು, ಅರೆ ಭಾಷೆಯಲ್ಲಿ ಏನಿರಬೇಕು, ಅವ್ರು ಖುಷಿಪಟ್ಟರು. ಬೆಳಗ್ಗೆ ನನ್ನ ಅರೆ ಭಾಷೆ ನಾನು ಗುರುತಿಸೋಕೆ ಖುಷಿಪಟ್ಟರು, ಅವರು ಪ್ರೀತಿಯಿಂದ ಮಾತಾಡೋದು. ಇದು ಬಹಳ ಮುಖ್ಯವಾದ ವಿಚಾರ. ಇಂಥ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬ ನಾವು ಅಧ್ಯಯನಶೀಲರಾಗ್ತದೆ. ಮತ್ತೆ ಯಾವುದೇ ವಿಚಾರಗಳು ಉತ್ಸವ ಮಾಡೋದ್ರಿಂದ ನಮ್ಮದೇನು ಮುಂದೆ ಹೋಗೋದಿಲ್ಲ. ನಮ್ಮದು ಯಾವುದೇ ಕಾರ್ಯಕ್ರಮ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಅಧ್ಯಯನಶೀಲತೆಯಿಂದ ಬಂದಾಗ ಮಾತ್ರ ಅದು ವ್ಯವಸ್ಥೆ ಒಳಗೆ ಸೇರಿಕೊಂಡು ಅದು ಈಗ ನಿಘಂಟು ಇರುವುದು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಾಗಿ ಇದು ಅಧ್ಯಯನ ಆಗ್ತದೆ. ಅರೆಭಾಷೆ ಪ್ರಾರಂಭವಾದ ದಿನಗಳಲ್ಲಿ ಎಲ್ಲೋ ಬೇಜಾರಿತ್ತು. ಬಹುಶಃ ನಾವು ಅಷ್ಟು ಸಾಹಿತ್ಯ ನಮ್ಮಲ್ಲಿ ಉಂಟೋ ಅಥವಾ ಇದು ಮುಂದೆ ಹೇಗೆ ಹೋದೆ ಅಂತ ಆಲೋಚನೆ ಮಾಡ್ತೀವಿ. ಕೂಡ ಕುಶಲಪಟ್ಟು ಯಾರು ಹೇಳ್ತಿಲ್ಲ. ನಾಗೇಶ ಇದಕ್ಕೆ ಒಂದು ಅಕಾಡೆಮಿ ಕೊಟ್ಟಳು ಇದು ಬಹಳ ಬೇಕಾಗ್ತದೆ ಅಂತ ಅನಿಸಿದೆ ಅಂತ. ಬಹುಶಃ ಅದು ಬೇಕಾಗ್ಲೇ. ಆಗ ಕರ್ನಾಟಕದಲ್ಲಿ ಇಡೀ ರಾಜ್ಯಪಾಲ ಮಾಡಿರುವ ಅರೆಭಾಷೆಗಳು ಏಕಕಾಲದಲ್ಲಿ 3 ಜನ ಸ್ಪೀಕರ್ ಇರೋದು, ಮುಖ್ಯಮಂತ್ರಿ ಇರೋದು, ಮತ್ತೆ ಅಲ್ಲಿ ಓಂ ಪ್ರಕಾಶ್ ನಮ್ಮ ವಿಧಾನಸಭೆ ಕಾರ್ಯದರ್ಶಿ, ಅವ್ರು 3 ಜನ ಅರೆಭಾಷೆಯಲ್ಲಿ ಮಾತಾಡ್ಕೊಂಡೇ ಆಡಳಿತ ಮಾಡಿದ್ರು. ಜನ ಮತ್ತೆ ಲೋಕೇಶ್ ಊರುಬೈಲು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನಗರದ HN ಕಲಾಭವನದ ಬಳಿ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಆಯೋಜಿಸಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿಯ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ತಾಲೂಕು 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜನಪ್ರಿಯ ಶಾಸಕರಾದ KH ಪುಟ್ಟಸ್ವಾಮಿಗೌಡರ ನಗರದ HN ಕಲಾಭವನದ ಬಳಿ 15 ವರ್ಷಗಳಿಂದ ಅಭಿವೃದ್ಧಿ ಅಪೂರ್ಣವಾಗಿ ನಿಂತಿದ್ದ ಕನ್ನಡ ಸಾಹಿತ್ಯ ಸದನವನ್ನು ಉತ್ತಮ ಗುಣಮಟ್ಟದಲ್ಲಿ ನೂತನವಾಗಿ ನಿರ್ಮಿಸಿ ಲೋಕಾರ್ಪಣೆಗೊಳಿಸಿದ ಶಾಸಕರು ನಂತರ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರು ಗಣ್ಯರೊಡನೆ ಮುನ್ಸಿಪಲ್ ಕಾಲೇಜು ಆವರಣದಲ್ಲಿ ಆಯೋಜಿಸಲಾಗಿದ್ದ ವೇದಿಕೆ ಕಾರ್ಯಕ್ರಮಕ್ಕೆ ರಥದ ಮೂಲಕ ಹಲವಾರು ಸಾಂಸ್ಕೃತಿಕ ಕಲಾ ತಂಡಗಳು ಕನ್ನಡಾಭಿಮಾನಿಗಳೊಂದಿಗೆ ತೆರಳಿ ನಾಡು ನುಡಿಯ ಬಗ್ಗೆ ಮಹಾಕವಿಗಳು, ಸಾಹಿತಿಗಳು, ದಾರ್ಶನಿಕರು ನೀಡಿರುವ ಕೊಡುಗೆಗಳನ್ನು ಗೌರವಯುತವಾಗಿ ಸ್ಮರಿಸಿ ಗೌರಿಬಿದನೂರು ತಾಲೂಕು ಗಡಿನಾಡಿನ ಅಂಚಿನ ಪ್ರದೇಶವಾದರೂ ಇಲ್ಲಿರುವ ಜನರು ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಪೂಜ್ಯನೀಯವಾಗಿ ಗೌರವಿಸುವ ಮನಸ್ಸನ್ನು ಹೊಂದಿರುವುದು ಸಂತೋಷದ ಸಂಗತಿ. ನಾವೆಲ್ಲರೂ ಹೀಗೆ ಒಂದಾಗಿ ಕನ್ನಡ ಭಾಷೆ, ಕನ್ನಡ ನಾಡನ್ನು ಸಮೃದ್ಧವಾಗಿ ಬೆಳೆಸುವ ಕೆಲಸ ಮಾಡಬೇಕೆಂದು ತಿಳಿಸಿದರು. ಹಾಗೂ ಹಲವು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಮಂಗಳನಾಥ ಸ್ವಾಮೀಜಿಯವರು, ಹಿರಿಯ ಸಾಹಿತಿಗಳಾದ ಶ್ರೀ ನಾಡೋಜ ಹಂಪ ನಾಗರಾಜಯ್ಯನವರು, ಹಿರಿಯ ನಿರ್ದೇಶಕರು ರಂಗಕರ್ಮಿಗಳಾದ ಶ್ರೀ TN ಸೀತಾರಾಮುರವರು, ಸಂಸದರಾದ ಶ್ರೀ ಡಾಕ್ಟರ್ K ಸುಧಾಕರ್ ರವರು, ಹಲವು ಗಣ್ಯರು, ತಾಲೂಕು ಆಡಳಿತ ಅಧಿಕಾರಿ ವರ್ಗದವರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳು, ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು, ಶಾಲಾ ಶಿಕ್ಷಕರುಗಳು, ವಿದ್ಯಾರ್ಥಿಗಳು, ಕನ್ನಡಾಭಿಮಾನಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯಾ ಕುಶಾಲ್ ನಗರ. ನಾಪೋಕ್ಲುವಿನ ಅಂಕೂರ್ ಪಬ್ಲಿಕ್ ಸ್ಕೂಲ್ನಲ್ಲಿ ಬೆಳ್ಳಿ ಹಬ್ಬ ಅದ್ದೂರಿಯಾಗಿ ನಡೆಯಿತು. ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣವನ್ನ ಹೊಂದುವುದರೊಂದಿಗೆ ಉತ್ತಮ ಆರೋಗ್ಯವನ್ನ ಪಡೆದು ಉನ್ನತಿಯನ್ನ ಪಡೆಯುವಂತಾಗಬೇಕೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ವಿರಾಜಪೇಟೆ ಕ್ಷೇತ್ರದ ಶಾಸಕರಾಗಿರುವ AS ಪೊನ್ನಣ್ಣ ತಿಳಿಸಿದರು. ಅಂಕೂರ್ ಪಬ್ಲಿಕ್ ಸ್ಕೂಲ್ ನಾಪೋಕ್ಲು ಇದರ ಬೆಳ್ಳಿ ಹಬ್ಬ ಹಾಗೂ 25ನೇ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಅಂಕೂರ್ ಪಬ್ಲಿಕ್ ಶಾಲೆ ಗುಣಮಟ್ಟದ ಶಿಕ್ಷಣವನ್ನ ವಿದ್ಯಾರ್ಥಿಗಳಿಗೆ ನೀಡುತ್ತಿದೆ ಎಂದು ಶ್ಲಾಘಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು, ಇಂದಿನ ಪೀಳಿಗೆಯಲ್ಲಿ ನಾವು ಬಹಳ ಬದಲಾವಣೆಯನ್ನು ಕಾಣುತ್ತಿದ್ದೇವೆ. ಕಾಲ ಬದಲಾಗಿದೆ, ಪ್ರಪಂಚಕ್ಕೆ ಇದಾಗಿದೆ. ವಿದ್ಯಾರ್ಥಿ ಹಂತದಲ್ಲಿ ಸತತ ಪ್ರಯತ್ನದಿಂದ ಜೀವನದಲ್ಲಿ ಮುಂದೆ ಬರಲು ಸಾಧ್ಯ ಎಂದು ಶುಭ ಹಾರೈಸಿದರು. ಮತ್ತೋರ್ವ ಮುಖ್ಯ ಅತಿಥಿ ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಅಶೋಕ್ ಸಂಗಪ್ಪ ಮಾತನಾಡಿ, ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಅವಕಾಶಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು. ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಕೆಟೋಳಿರ ರತ್ನಚರ್ಮಣ ವಿದ್ಯಾಸಂಸ್ಥೆ 25 ವರ್ಷಗಳ ಸಾಧನೆ ಹಾಗೂ ನಡೆದು ಬಂದ ದಾರಿಯ ಬಗ್ಗೆ ಬೆಳಕು ಚೆಲ್ಲಿ ಸಹಕರಿಸಿದ ಎಲ್ಲರನ್ನ ಸ್ಮರಿಸಿ ಕೃತಜ್ಞತೆ ಸಲ್ಲಿಸಿದರು. ಇದೇ ಸಂದರ್ಭ ವಿದ್ಯಾಸಂಸ್ಥೆಯ ಬೆಳವಣಿಗೆಗೆ ಪ್ರೋತ್ಸಾಹಿಸಿ ಸಹಕರಿಸಿದ ಕೇಲೆಟಿರ ಪುಷ್ಪಾಂಜಲಿ, ಮೋವೇರ ಧರಣಿ ಗಣಪತಿ, ಮನವಟ್ಟಿರ ದೊರೆ ಸೋಮಣ್ಣ ಪರವಾಗಿ ಮಗಳು ಗೌರಮ್ಮ, ನವೀನ್ ಕಾರ್ಯಪ್ಪ, ಉಪ ಪ್ರಾಂಶುಪಾಲೆ ಆಶಾ ಬೋಪಣ್ಣ
ಇನ್ನಿತರನ್ನ ಸಂಸ್ಥೆಯ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಕಿಟೋಳಿರ ರಾಜಚರ್ಮಣ, ಟ್ರಸ್ಟಿಗಳಾದ ಕರುಣಯ್ಯ, ಕೆಆರ್ ಗಾಯನ್ ಗೌರಮ್ಮ, ಶಿಕ್ಷಕ ವೃಂದ, ಸಿಬ್ಬಂದಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. Education. When Mrs. Ratna Sharmana read out the report, I was listening to every single word she was saying. The report not only reflected her passion to building this institution and her passion to giving education, school education especially, but also showcased the journey that has brought this institution to this level, the contribution and the gratitude that she expressed to various people. She was remembering so many of you for having helped her carve this path or climb this path. So it was really wonderful listening to what she was saying, and I must really from my heart congratulate all of them involved in building Ankur Public School. Yesterday, when they came and invited me, or day before yesterday, I did not realize that this would be the scale of the celebration. This is like an international award function. The stage, the decor, the whole ambience is really good. I am happy to be here. Point number 3, inculcate quality of virtue of sharing. This is very important. The knowledge that we gain, we should share it with my fellow people, my community, my society. Otherwise, the knowledge has no value. Invest in meaningful relations. This is very important because students may not understand what I am saying in this genuine relationship. We call this as Dil Ke Rishte. Spend your energy, time in meaningful relations because they are the foundation for your both personal as well as professional success. They will help you to build trust. They will help you to foster respect. They will help you to focus on character building. They will help you to nurture relationships which can stand the test of time. Friends, cherish your, nature. Cherish and nurture your family bond. Many of the times, as a children, till certain age of time, we are attached to the family. But after certain time, we will start getting detached from the family. This is not acceptable because the whole family looks at you for your success. They will always guide you for your success. And within the family, you need to give back the care, the quality of empathy, the quality of resilience and qualities that have shaped you to become successful in your life. And it is your family and your family. You have to be attached to your family all your life. Complete one stage of your life. Then you have a 2 years next stage. Then a degree program of 3 to 4 years. Then you have a postgraduate program. Then you have a doctoral program, and then you have a world to work around. So what I would like to say, the whole world is waiting. Step out and take a plunge. Carry the flag of this great institution. Go with a passion. Go with a purpose. Go with a persistent effort. Your dreams will indeed come true. Make your parents proud. Make your school proud. Make your institution proud. Make this country proud. And that is my suggestion to all of you. I was very happy to see the progress of this institution. They have not left any field untouched. Students have performed extremely well in the sports, in NCC, in NSS, and all extracurricular activities. Because it is not just the academics that builds your personality. It is also your extracurricular, co-curricular activities that will help you to grow and grow beyond anybody's imagination. Implementation done. Throughout the year, they supported me. In their absence, I would like to thank them, and I also would like to mention Lion J.K. Rao, past city governor,
me being a lion, I'm so happy to stand here. He also, without a hesitation, he traveled with me to the places where I had to meet the inspectors. I think Kusum ma'am knows about it, how difficult. She himself is an inspecting committee. So I met them and he was with us. Like that, many lions, many friends of mine helped me along with Lion Pritham Ponnappa. కురిపించవే కరుణాంబురాసి Hello. Up next is our grade 2 performers. To my dear school, oh bless me, mother dear uncle, oh make me a warrior of my life. Open my eyes and hold my hands, open my eyes and hold my hands. Uncle is my dear, I'm a matter. The seed bear in my heart, the fruits of values, service and truth. Make me a torch of peace, fill the heart with joys, making the world of paradise, making the world of paradise. ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಪೋಕ್ಲ ಸಮೀಪದ ಪೆರಾಜೆ ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ಅರೆಭಾಷೆ ಕೂಟಟ್ ಕಾರ್ಯಕ್ರಮ ನಡೆಯಿತು. ಮುಳ್ಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನಗರದ ಎಚ್ಎನ್ ಕಲಾಭವನದ ಬಳಿ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಅಶ್ವಿನಿ ಕಿಶೋರ್ ಹೆಬ್ಬಾಲೆ.